ಆಕ್ಚುಲಿ ಸಮಯದ ಅಭಾವ ಇರುವುದರಿಂದ ಬೇಗ ಭಾಷಣ ಮುಗಿಸ್ಬೇಕಾಗ್ಯದ. ನಮಗೆಲ್ಲ ನೀವು ಹೊಸ ಮಂದಿ ಆಕಾಡಿಸಲಿದ್ದೀರಿ. ಇಂದು ನಮ್ಮ ಶಿಕ್ಷಣ ಮಂದಿರದಲ್ಲಿ ಶಿಕ್ಷಕರ ದಿನಾಚರಣೆಯ ನಿಮಿತ್ತವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಶಾಲೆಯ ಮುಖ್ಯ ಗುರುಗಳೇ, ಆನಂತರ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಶಾಲೆಯ ನಿವೃತ್ತ ಕನ್ನಡ ಶಿಕ್ಷಕರಾಗಿರ್ತಕ್ಕಂಥ ಈರಣ್ಣ ಸರ್ ಅವರೇ, ಆನಂತರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯ ಶಿಕ್ಷಕ ಶಿಕ್ಷಕಿ ವೃಂದದವರೇ, ಆನಂತರ ಸಿಬ್ಬಂದಿ ವರ್ಗದವರೇ, ಪ್ರೀತಿಯ ವಿದ್ಯಾರ್ಥಿಗಳು, ನಿಮ್ಗೆಲ್ಲರಿಗೆ ಸಂಕ್ಷಿಪ್ತವಾಗಿ ಭಾಷಣ ಮಾಡ್ತೇನೆ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್, ಈಗಾಗಲೇ ನೀವೆಲ್ಲ ಅಲ್ಲಿ ಫೋಟೋ ನೋಡ್ತಿದ್ದೀರಿ. ಅತ್ಯಂತ ಸಾಮಾನ್ಯ ವ್ಯಕ್ತಿ, ಸಾಮಾನ್ಯರಲ್ಲೇ ಹುಟ್ಟಿದ್ದು ಸಾಮಾನ್ಯವಾಗಿ, ಹಾಗಾದ್ರೆ ಅವರು ಮರಣ ಹೊಂದಿದ್ದು ಅಸಾಮಾನ್ಯವಾಗಿ. ದೊಡ್ಡ ಸಾಧನೆ ಮಾಡಿ ಜಗತ್ತಿಗೆ ಒಂದು ದೊಡ್ಡ ಕೊಡುಗೆ ಕೊಟ್ಟು ಮರಣವನ್ನು ಹೊಂದಿರತಕ್ಕಂಥ ಮಹಾನ್ ವ್ಯಕ್ತಿಗಳು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಒಬ್ಬ ಶಿಕ್ಷಣ ತಜ್ಞರಾಗಿದ್ದರು. ಶಿಕ್ಷಣದ ಬಗ್ಗೆ ಭಯಂಕರ ಸಂಶೋಧನೆ ಮಾಡಿದರು. ಮಹಾನ್ ತತ್ವಜ್ಞಾನಿಗಳಾಗಿದ್ದರು, ಜೊತೆಗೆ ಉತ್ತಮ ರಾಜಕಾರಣಿಗಳಾಗಿದ್ದರು. ಇಂಥ ಮಹಾನ್ ವ್ಯಕ್ತಿ ಹುಟ್ಟಿದ್ದು 1888 ಸೆಪ್ಟೆಂಬರ್ 5 ಇಂದಿನ ಆಂಧ್ರ ಪ್ರದೇಶ ರಾಜ್ಯದಲ್ಲಿ ತಿರುತಣಿ ಅಂತಕ್ಕಂಥ ಇರಲಿ. ಈಗಾಗಲೇ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳು ಸಂಕ್ಷಿಪ್ತವಾಗಿ ಅವರ ಜೀವನದ ಬಗ್ಗೆ ಹೇಳ್ಯಾರ. ಹಾಗಾದ್ರೆ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಮಾಡಿದ್ದೇನು? ತತ್ವಜ್ಞಾನಿಗಳು ಅಂತೇಳಿ ಸಾಮಾನ್ಯ ವ್ಯಕ್ತಿಗಳಿಗೆ ಕರೆಯಲ್ಲ, ಮಹಾನ್ ಬುದ್ಧಿವಂತರು ಇರ್ತಾರೆ. ಒಂದು ವಿಷಯದಲ್ಲಿ ಆಳವಾಗಿ ಅಧ್ಯಯನ ಮಾಡಿ ದೊಡ್ಡ ಸಾಧನೆ ಮಾಡಿರ್ತಾರೆ. ಇವ್ರು ಮಾಡಿದ್ದೇನು? ಪಾಶ್ಚಾತ್ಯ ಜಗತ್ತಿಗೆ ಅಂದ್ರೆ ಪಶ್ಚಿಮ ದಿಕ್ಕಿಗೆ ಬರ್ತಕ್ಕಂಥ ರಾಷ್ಟ್ರಗಳಿಗೆ ಭಾರತ ದೇಶದಲ್ಲಿರುವ ಒಂದು ಪವಿತ್ರವಾಗಿರ್ತಕ್ಕಂಥ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಎಲ್ಲಾ ತತ್ವಗಳನ್ನು ಆ ಪಾಶ್ಚಾತ್ಯ ರಾಷ್ಟ್ರಗಳಿಗೆ ಅಥವಾ ಪಾಶ್ಚಾತ್ಯ ಜಗತ್ತಿಗೆ ತೋರಿಸಿಕೊಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳು ಡಾಕ್ಟರ್ ಸರ್ವಪಲ್ಲಿ. ಹಿಂದೂ ಧರ್ಮದ ಎಲ್ಲಾ ತತ್ವಗಳ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿ ಪಾಶ್ಚಾತ್ಯರು ಕೂಡ ನಮ್ಮ ತತ್ವಗಳಿಗೆ ತಲೆಬಾಗುವಂತೆ ಮಾಡಿದರು. ಇಂತಹ ವ್ಯಕ್ತಿಗಳು ಸಮಾಜ ಅಭಿವೃದ್ಧಿ ಆಗ್ಬೇಕಾದ್ರ, ಸಮಾಜ ಬೆಳಿಬೇಕಾದ್ರ ಶಿಕ್ಷಣ ಅವಶ್ಯಕತೆ ತಿಳ್ಕೊಂಡು ಸಮಾಜದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದು ಶಿಕ್ಷಣವನ್ನು ಪ್ರಚಾರ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್. ಸ್ವತಃ ಅವರೇ ಎಷ್ಟೋ ವರ್ಷ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ನಮ್ಮ ಭಾರತ ದೇಶದಲ್ಲಿ ಅತಿ ದೊಡ್ಡ ಒಂದು ಹುದ್ದೆ ಆಗಿರ್ತಕ್ಕಂಥ ದೇಶದ ಮೊದಲ ಪ್ರಜೆ ಎಂದು ಕರೀತಕ್ಕಂಥ ರಾಷ್ಟ್ರಪತಿ ಹುದ್ದೆಯನ್ನು ಕೂಡ ಅಲಂಕಾರ ಮಾಡಿರ್ತಕ್ಕಂಥ ವ್ಯಕ್ತಿಗಳು. ನಿಮ್ಗೆಲ್ಲರಿಗೂ ಅನಿಸ್ಬೋದು, ಅವ್ರು ಹುಟ್ಟಿದ್ದು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿಲ್ಲ. ಹುಟ್ಟಿದ್ದು ಒಂದು ಬಡ ಹಿಂದೂ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ್ರು. ಬಡತನದಲ್ಲಿ ಕೂಡ ಹುಟ್ಟಿದ್ರು ಕೂಡ ತಮ್ಮಲ್ಲಿರ್ತಕ್ಕಂಥ ಬುದ್ಧಿಶಕ್ತಿ, ತಮ್ಮಲ್ಲಿರ್ತಕ್ಕಂಥ ಹುಮ್ಮಸ್ಸು, ತಮ್ಮಲ್ಲಿರ್ತಕ್ಕಂಥ ಸೃಜನಶೀಲತೆ ಇವುಗಳನ್ನು ಬೆಳೆಸಿಕೊಂಡು ಜಗತ್ತಿಗೆ ಒಂದು ಮಾಣಿಕೆ ಆಗ್ಬಿಟ್ರು. ಯಾರು? ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್. ನಿಮ್ಗೆಲ್ಲರಿಗೂ ಹೇಳಬೇಕು ವಿದ್ಯಾರ್ಥಿಗಳೇ, ನಮ್ಮ ದೇಶದ ಮೊದಲ ಉಪರಾಷ್ಟ್ರಪತಿಗಳಾಗಿ 1952ರಲ್ಲಿ ಅಧಿಕಾರ ಸ್ವೀಕಾರ ಮಾಡಿದ್ರು. ಅಷ್ಟೇ ಅಲ್ಲ, 1962ರಲ್ಲಿ ನಮ್ಮ ದೇಶದ ಮೊದಲ ಎರಡನೇ ರಾಷ್ಟ್ರಪತಿಗಳಾಗಿ ಕೂಡ ಅಧಿಕಾರ ಸ್ವೀಕಾರ ಮಾಡಿದ್ರು. ಎಲ್ಲಕ್ಕಿಂತ ಮೇಲಾಗಿ ಏನು ಗೊತ್ತೇನ್ರಿ, ಭಾರತ ದೇಶದಲ್ಲಿ ಅತಿ ದೊಡ್ಡ ಒಂದು ಪ್ರಶಸ್ತಿ ಇದೆ, ಭಾರತ ರತ್ನ ಪ್ರಶಸ್ತಿ. ಆ ಪ್ರಶಸ್ತಿ ಪಡೆದವರು ನಮ್ಮ ದೇಶದ ರತ್ನ ಇದ್ದಂಗವರು, ಅದಕ್ಕಿಂತ ಶ್ರೇಷ್ಠ. ಅಂತ ಒಂದು ಭಾರತ ರತ್ನ ಪ್ರಶಸ್ತಿ ಪ್ರಪ್ರಥಮವಾಗಿ ಪಡೆದವರ ಒಂದು ಗುಂಪಿನಲ್ಲಿ
ಇವರು ಕೂಡ ಇದ್ದರು. 1954ಕ್ಕ ಇವರಿಗೆ ಭಾರತ ರತ್ನ ಪ್ರಶಸ್ತಿ ಸಿಕ್ತು. ಫಸ್ಟ್ ಚಾಲು ಆಗಿದ್ದೆ ಅವರೇ ರೀ, ಮೊದಲು ಕೊಟ್ಟಿದ್ದೆ ಇವರಿಗೆ. ಲೆಕ್ಕ ಹಾಕಿದ್ರು ಎಷ್ಟು ಬುದ್ಧಿವಂತರಿದ್ದರು. ಹುಟ್ಟಿದ್ದು ನಿಮ್ಮ ಹಾಗೆ ಬಡತನ ಕುಟುಂಬದಲ್ಲಿ, ಹಾಗಾದ್ರೆ ಬೆಳೆದಿದ್ದು ನೋಡಿ. ವಿದ್ಯಾರ್ಥಿಗಳೇ, ನಾ ಹೇಳೋದಿಷ್ಟೇ ಏನು ಅಂತಂದ್ರೆ, ನಾವು ಬಡತನದಲ್ಲಿ ಹುಟ್ಟಿದ್ದೇವೆ ಅಂತಕ್ಕಂಥ ನಮಗ ಹೊರಗು ಬೇಡ. ಸಾಯುವ ಮುಂದ ನಾವು ಎಂತ ಸ್ಥಿತಿಯಲ್ಲಿ ಸಾಯ್ತೇವೆ ಅನ್ನೋದು ಇಂಪಾರ್ಟೆಂಟ್. ಹುಟ್ಟಿದ್ದು ಬಡತನ ಆಗಿರ್ಬೋದು, ಸಾಯುವಾಗ ನಮ್ಮ ಜೊತೆ ಸತ್ತ ನಂತರ ಏನಪ್ಪಾ ಅಂದ್ರೆ ನಮ್ಮ ಶವ ಸಂಸ್ಕಾರಕ್ಕೆ ಲಕ್ಷಾನುಗಟ್ಟಲೆ ಜನ ಬರೋಂಗ್ ಮಾಡಬೇಕು. ಅದು ಒಂದು ಬುದ್ಧಿಶಕ್ತಿ ಗುರು ಮಾಡಿದ್ರು. ಹಾಗಾಗಿ ನಾನು ನಿಮಗೆ ಹೇಳೋದಿಷ್ಟೇ ಏನು ಅಂದ್ರೆ, ಈ ಶಿಕ್ಷಕ ಎಂತಕ್ಕಂಥದ್ದು ಒಂದು ಪವಿತ್ರವಾಗಿರ್ತಕ್ಕಂಥ ಹುದ್ದೆ. ಆ ಹುದ್ದೆ ಅಲಂಕಾರ ಮಾಡಿ ಹೋದ್ರು. ಅದಕ್ಕೆ ಹೇಳಿದ್ರು ಅವರು, ನಮ್ಮ ದೇಶದ 2ನೇ ರಾಷ್ಟ್ರಪತಿ ಆದ ನಂತರ ಅಧಿಕಾರ ಸ್ವೀಕಾರ ಮಾಡ್ಕೊಳ್ಬೇಕು. ಅವ್ರು ಮೊದಲು ಹೇಳಿದ್ದೆ ಅದು, ನನ್ನ ಏನು ಜಯಂತಿ ನೀವು ಆಚರಣೆ ಮಾಡ್ತಿರಲ್ಲ ಹುಟ್ಟಿದ ದಿನ, ಆ ಜಯಂತಿ ಆಚರಣೆ ಏನಪ್ಪಾ ಅಂತಂದ್ರ ಶಿಕ್ಷಕರ ದಿನಾಚರಣೆಯನ್ನಾಗಿ ಮಾಡಿ ಅಂತ ಹೇಳಿದ್ರು. ಅಂದಿನಿಂದ ನಾವು ಶಿಕ್ಷಕರ ದಿನಾಚರಣೆಯನ್ನಾಗಿ ಮಾಡದ್ದು. ಯಾಕೆ ಹೇಳಿದ್ರು ಗೊತ್ತೇನ್ರಿ? ಈ ಶಿಕ್ಷಕ ಎಂತಕ್ಕಂಥ 3 ಅಕ್ಷರಗಳಲ್ಲಿ ದೊಡ್ಡ ಶಕ್ತಿ ಇದೆ ರೀ. ಶಿಕ್ಷಕ ಎಂತಕ್ಕಂಥ 3 ಅಕ್ಷರಗಳಲ್ಲಿ ಒಂದು ದೊಡ್ಡ ಶಕ್ತಿ ಇದೆ ರೀ. ಶಿ ಅಂದ್ರೆ ಶಿಸ್ತು. ಬೇಕಾದ್ರೆ ನೋಡ್ರಿ, ಶಿಕ್ಷಕರು ಯಾವಾಗ್ಲೂ ಬಹಳ ಶಿಸ್ತಿನಿಂದ ಇರ್ತಾರ, ಸಿಸ್ಟಮ್ಯಾಟಿಕ್ ಇರ್ತಾರ ಅವ್ರು ಸಮಾಜದಾಗ. 2ನೇದು ಕ್ಷ ಅಂದ್ರೆ ಏನ್ ಗೊತ್ತೇನ್ರಿ? ಕ್ಷಮಿಸು. ವಿದ್ಯಾರ್ಥಿಗಳು ಎಷ್ಟೇ ತಪ್ಪು ಮಾಡಿದ್ರು ಕೂಡ ಶಿಕ್ಷಕರು ಮೇಲಿಂದ ಮೇಲೆ ಕ್ಷಮಿಸ್ತಾರೆ. ಯಾಕೆ ಗೊತ್ತೇನ್ರಿ? ಕ್ಷಮಿಸುವ ಗುಣವರಲ್ಲಿ ಇರ್ತದೆ. ಕ ಅಂದ್ರೆ ಏನ್ ಗೊತ್ತೇನ್ರಿ? ಕರುಣೆ. ವಿದ್ಯಾರ್ಥಿಗಳ ಮೇಲೆ ಯಾವಾಗ್ಲೂ ಅವರು ಕರುಣೆ ತೋರಿಸ್ತಾ ಇರ್ತಾರೆ. ಈ ಶಿಸ್ತು, ಕ್ಷಮೆ, ಕರುಣೆ 3 ಪದಗಳ ಸೇರಿ ಶಿಕ್ಷಕ ಅಂತ ಆಗ್ತದೆ. ಗುರು, ಶಿಕ್ಷಕ ಅಂದ್ರೆ ಏನೇನ್ರಿ? ಗುರು ಅಂದ್ರೆ ಏನು? ಕತ್ತಲೆಯಿಂದ ಬೆಳಕಿನಡೆಗೆ ಸಾಗಿಸುವುದು. ಕತ್ತಲೆ ಅಂದ್ರೆ ಏನ್ರಿ? ಜ್ಞಾನ ಯಾರಿಗಿರಲ್ಲ ಅವರಿಗೆ ಜ್ಞಾನ ತುಂಬಿ ಬೆಳಕಿನಡೆಗೆ ತರುವುದು. ಈ ಕೆಲಸ ಯಾರು ಮಾಡ್ತಾರೆ? ಶಿಕ್ಷಕರು ಮಾಡ್ತಾರೆ. ಹಾಗಾಗಿ ಈ ಶಿಕ್ಷಕ ಎಂತಕ್ಕಂಥದ್ದು ಒಂದು ಹುದ್ದೆ, ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಹುದ್ದೆ. ಆ ಹುದ್ದೆಯನ್ನು ಅಲಂಕರಿಸಿ ಅದಕ್ಕೆ ಹೆಚ್ಚಿನ ಗೌರವ ತಂದುಕೊಟ್ಟವರು ಸರ್ವಪಲ್ಲಿ ರಾಧಾಕೃಷ್ಣನ್. ಹಾಗಾಗಿ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲಾ ಶಿಕ್ಷಕರು ಒಂದೊಂದು ಮಾಣಿಕ್ಯ ಇದ್ದಂಗ. ಎಲ್ಲಾ ಶಿಕ್ಷಕರ ಹತ್ರನೂ ಕೂಡ ಒಂದೊಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕೌಶಲ್ಯ, ಒಂದು ಗುಣ ಅದ. ಅದು ನೀವು ಪರಿಣಾಮಕಾರಿಯಾಗಿ ನೀವೆಲ್ಲರೂ ಬಳಸ್ಕೋಬೇಕು. ನಾನು ಕಂಡ ಪ್ರಕಾರ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಶಿಕ್ಷಕರು ಯಾವಾಗಲೂ ನಿಮ್ಮ ಬಗ್ಗೆನೇ ಚಿಂತೆ ಮಾಡ್ತಿರ್ತಾರೆ. ಊಟ ಮಾಡೋ ಮುಂದೂ ಕೂಡ, ಜೀಪಿನಲ್ಲಿ ಪ್ರಯಾಣ ಮಾಡುವ ಸಂದರ್ಭದಲ್ಲಿ ಕೂಡ ನಿಮ್ಮ ಬಗ್ಗೆನೇ ಚಿಂತೆ ಮಾಡ್ತಿದ್ದಾರೆ. ಕಾರಣ ಇಷ್ಟೇ, ನಮ್ಮ ಮಕ್ಕಳು ಒಳ್ಳೆ ಶಿಕ್ಷಣ ಪಡೆದು ಪಾಸಾಗಿ ಮುಂದೆ ಬರಲಿ ಅಂತಕ್ಕಂಥ ಒಂದು ಮನೋಭಾವ. ಹಾಗಾಗಿ ನೀವು ಎಲ್ಲರೂ ಶಿಕ್ಷಕ ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಗೌರವ ಈಗ ನಮಗೆಲ್ಲ ತೋರಿಸ್ಬೇಕು. ಒಂದು ಫಂಕ್ಷನ್ ಮಾಡಿ ನಮಗೆಲ್ಲ ಸನ್ಮಾನ ಮಾಡಿ ಕಿರುಕಾಣಿಕೆ ಕೊಟ್ಟು ನಮಗೆ ಒಳ್ಳೆ ರೀತಿಯ ಗೌರವ ಕೊಟ್ಟರಲ್ಲ, ಬಹಳ ಸಂತೋಷ ಆಯ್ತು. ಒಂದ್ಸಲ ಒಂದು ಸಣ್ಣ ಕಥೆ ಹೇಳ್ತೀನಿ ಕೇಳಿ. ಶಿಕ್ಷಕ ಇದ್ದವ್ರು ಹೆಂಗಿರ್ತಾರ ಅಂತ ಹೇಳಿ. ಒಂದ್ಸಲ ಏನಾಯ್ತು ಅಂತಂದ್ರೆ, 10ನೇ ತರಗತಿ ಬಂತು, ಎಕ್ಸಾಮ್ ಫೀಸ್ ಕಟ್ಟೋದು ಬಂತು. ಒಬ್ರು ಶಿಕ್ಷಕರಿದ್ದರು, ಇದು ಸತ್ಯವಾದ ಘಟನೆ. ಆ ಶಿಕ್ಷಕರು ಹೆಂಗಿದ್ರು ಅಂತಂದ್ರ, ಈಗ ನಮ್ಮ ಶಾಲೆಯಲ್ಲಿ ಕಣ್ಣಿಗೆ ಕಾಣ್ತಕ್ಕಂಥ ನಮ್ಮ ಮುಖ್ಯ ಗುರುಗಳು ಮೇಡಮ್ ಅವರು ಇದ್ದಂಗೆ ಇದ್ರು. ಸತ್ಯ ಹೇಳ್ತೀನಿ, ಆ ಸ್ಟೇಜ್ ಮೇಲೆ ಮೇಡಮ್ ಅವರು ಯಾವಾಗಲೂ ನಿಮ್ಮ ಬಗ್ಗೆ ಬಹಳ ಚಿಂತೆ ಮಾಡ್ತಿರ್ತಾರೆ. ಯಾವುದೋ ಒಂದು ವಿಷಯ ಮೇಡಮ್ ಅವ್ರಿಗೆ ನಾವು ಫೋನ್ ಹಚ್ಚಿದ್ದೆ. ಮೇಡಮ್ ಅವರೇ, ಹುಡುಗರಿಗೆ ಹಿಂಗ ರಾಜ್ಯ ಮಟ್ಟಕ್ಕೂ ಪಾಸ್ ಗೆದ್ದು ಬಂದರಿ ಮೇಡಮ್ ಅವರೇ, ಅವ್ರ ತಂದೆ ತಾಯಿಗಳಿಗೆ ಸರ್ ಹೆಂಗಿರ್ತದೆ ಮೇಡಮ್ ಅವ್ರು ಒಂದೇ ಮಾತಾಡೋರು, ಸರ್ ಮಕ್ಕಳ ಸಲುವಾಗಿ ನೀವೇನು ಕಾರ್ಯಕ್ರಮ ಮಾಡಿದ್ರು ನಾ ಯಾವಾಗಲೂ ಸಿದ್ಧ ಅಂತ ಹೇಳಿದ್ರು ಫೋನ್. ಮಕ್ಕಳ ವಿಷಯ ಸರ್, ನೀವು ಅಭಿವೃದ್ಧಿ ಮಾಡೋ ಸಲುವಾಗಿ ನೀವು ಏನು ಕೆಲಸ ಮಾಡಿದ್ರು ಕೇಳಲೇ ಬೇಡ ಸರ್, ಗಾಡಿ ಸ್ಟಾರ್ಟ್ ಮಾಡೇ ಬಿಡಿ, ನೀವು ಕೆಲಸ ಹಚ್ಕೊಂಡ್ಬಿಡ್ರಿ ಸರ್, ಯಾವಾಗಲೂ ಸಪೋರ್ಟ್ ಇರ್ತಾವೆ. ಭಾಳ ಖುಷಿ ಆಯ್ತು ನಮ್ಗೆ. ಕಾರ್ಯರೂಪಕ್ಕೂ ಕೂಡ ಹಂಗೆ ಹೊಂಟವ್ರಿ ಕೆಲಸ. ಅದೇ ರೀತಿ ಇಂಥ ಒಂದು ಗುಣಗಳನ್ನು ಹೊಂದಿರತಕ್ಕಂಥ ಒಬ್ಬ ಶಿಕ್ಷಕರಿದ್ದರು, ಮುಖ್ಯ ಗುರುಗಳು. ಏನಾಯ್ತು ಆಗ ಒಂದು ಕಥೆಯಲ್ಲಿ ಅಂತಂದ್ರ, 10ನೇ ಫೀಸ್ ಕಟ್ಟೋದು ಬಂದಿತ್ತು. ಲಾಸ್ಟ್ ಡೇಟ ನಾಳೆ. ಮುಖ್ಯ ಗುರುಗಳು ಅಂದ್ರು ಅವ್ರಿಗೆ, ಏನಂದ್ರು, ಫೀಸ್ ಕಟ್ಟೋದು ಲಾಸ್ಟ್ ಡೇಟ್ ನಾಳೆಗೆ ಅದ, ಫೀಸ್ ನಾಳೆ ತಗೊಂಡೇ ಬರಬೇಕು ಅಂತೇಳಿ ಆ ವಿದ್ಯಾರ್ಥಿಗಳು.
ಆ ವಿದ್ಯಾರ್ಥಿ ಪಾಪ ತಂದೆ ತಾಯಿಗಳು ಅತ್ಯಂತ ಕಡುಬಡವರಾಯ್ತು. ಫೀಸ್ ಕಟ್ಟಲಿಕ್ಕೆ ಬಹಳ ಕಷ್ಟ ಐತಿ ಮನೆಯಾಗ. ವಿದ್ಯಾರ್ಥಿಗಳು ಕೂಡ ಬರ್ತಿತ್ತು, ಮನೆಗೆ ಊಟನೇ ಕಂಪ್ಲೀಟ್ ಸಿಗ್ತಿದ್ದಿಲ್ಲ. ಇದು 30-40 ವರ್ಷ ಹಿಂದಿನ ಮಾತು. ಮನೆಯಾಗ ಊಟಕ್ಕೆ ಭಾಳ ಕಷ್ಟ ಇತ್ತು, ಫೀಸ್ ಹೆಂಗೆ ಕಟ್ಟಬೇಕು ಅಂತೇಳಿ ಭಾಳ ಚಿಂತೆ ಆಯಿತು. ಮುಖ್ಯ ಗುರುಗಳಂದ್ರೆ ಇಲ್ಲ, ನೀವು ಫೀಸ್ ತಗಲೇಬೇಕು ಅಂತಂದ್ರು. ವಿದ್ಯಾರ್ಥಿ ಶಾಲೆಯಿಂದ ಹೊರಗೆ ಹೋದ. ಹೊರಗೆ ಹೋಗಿ ಏನು ಮಾಡ್ದ, ಒಂದು ಗಿಡದ ಕೆಳಗಡೆ ಕೂತ್ಕೊಂಡ. ಶಾಲೆ 4:30 ಆಯಿತು, ಶಾಲೆ ಬಿಟ್ಟು ಎಲ್ಲ ವಿದ್ಯಾರ್ಥಿಗಳು ಅವ್ರವ್ರ ಮನೆಗೆ ಹೋಗ್ರು. ಲಾಸ್ಟ್ ಮುಖ್ಯ ಗುರುಗಳು ಶಾಲೆ ಮುಗಿಸ್ಕೊಂಡು ಮನೆಗೆ ಹೋಗುತ್ತಿರುವ ಸಂದರ್ಭದಲ್ಲಿ ಆ ಒಂದು ಗಿಡದ ಕೆಳಗಡೆ ಒಬ್ಬ ಹುಡುಗ ಕೂತಿದ್ದು ಮುಖ್ಯ ಗುರುಗಳಿಗೆ ಕಾಣಿಸ್ತು. ಆ ಮುಖ್ಯ ಗುರುಗಳು ಹೋಗವನಿಗೆ ವಿಚಾರಿಸಿದ್ರು, ಯಾಕಪ್ಪ ಅಳ್ಕೋತ ಕುಂತಿದ್ದು, ಇನ್ನೂ ಮನೆಗೆ ಹೋಗಿಲ್ಲ ಏನು? ಇಲ್ರಿ ಸರ್, ಆ ಮನೆಗೆ ಹೋಗಿ ಏನು ಮಾಡಿದ್ರಿ ಸರ್? ಮನೆಗೆ ಹೋದರೂ ಕೂಡ ನಮ್ಮ ತಂದೆ ತಾಯಿಗಳಿಗೆ ಕೇಳಿದ್ರು ಕೂಡ ಫೀಸ್ ಕೊಡಲ್ಲ. ನನಗೆ ಶಾಲೆ ಕಲಿಬೇಕನ್ನೋ ಭಾಳ ಕಾಯಿಸ್ತದ ರೀ ಸರ್. 10ನೇ ಪರೀಕ್ಷೆ ಬರೀಬೇಕಂತ ಭಾಳ ಕಾಯಿಸ್ತದ. ಮನೆಗೆ ಹೋದ್ರು ಅವ್ವಪ್ಪ ನಂಗೆ ಫೀಸ್ ಕೊಡಲ್ಲ ಸರ್. ನಾನು ಅದೇ ಚಿಂತೆ ಮಾಡ್ಕೊತೀನಿ ಅಂತ ಹೇಳಿ ಹತ್ತಿರ್ತಾನೆ. ಅವಾಗ ಮುಖ್ಯ ಗುರುಗಳು ಏನು ಮಾಡ್ತಾರೆ ಗೊತ್ತಂದ್ರೆ, ಒಂದು ಕ್ಷಣ ಮುಗುಳ್ನಾಕು ಅವನಿಗೆ ಎಬ್ಬಿಸ್ತಾರೆ. ಎಬ್ಬಿಸಿ ಅವನು ತಲೆ ಸವರಿ, ಆಗಿದ್ದಾಯ್ತು ಹೋಗಿದ್ದಾಯ್ತು, ನೀನು ಫೀಸ್ ನಾನೇ ಕಟ್ತೀನಿ, ನೀ ಆಯ್ ಸಾರಿ ಬಾ ಅಂತಿರ್ತಾವ. ಆ ಹುಡುಗ ಒಂದು ಕ್ಷಣ ಗಂಡ ನೀರು ತೆಗೆದು ಎಂಥ ಮಮತೆಯಿಂದ ಆ ಮುಖ್ಯ ಗುರುಗಳಿಗೆ ನೋಡ್ತಾ ಹುಡುಗ ಗೊತ್ತೇನ್ರಿ, ಸ್ವತಃ ತನ್ನ ತಂದೆ ತಾಯಿಗಳಿಗಿಂತ ಎಷ್ಟು ಪ್ರೀತಿ ಮಾಡ್ತಾನೆ ಅಂತಕ್ಕಂಥ ಮನೋಭಾವದಿಂದ ಆ ಹುಡುಗ ಆ ಶಿಕ್ಷಕರಿಗೆ ನೋಡಿ ಹುಡುಕೋತ ಮನೆಗೆ ಹೋಗ್ತಾರೆ. ಮರುದಿನ ಮುಖ್ಯ ಗುರುಗಳು ಫೀಸ್ ಕಟ್ತಾರ, ಎಕ್ಸಾಮ್ ಬರೀತಾನ. ಒಂದು ಹಲವಾರು ವರ್ಷ ಆಗ್ತದೆ, ಆ ಮುಖ್ಯ ಗುರುಗಳಿಗೆ ರಿಟೈರ್ಮೆಂಟ್ ಆಗ್ತದ, ಮನೆಗೆ ಹೋಗ್ತಾರ. ಒಂದು 15-16 ವರ್ಷ ಆದ ನಂತರ ಮುಂದೆ ಅವರು ರಿಟೈರ್ಡ್ ಆಗಿ ಆ ಮುಖ್ಯ ಗುರುಗಳು ಅವ್ರ ಮನೆ ಹತ್ತಿರ ಕೂತಿರ್ತಾರ ಕಟ್ಟಿ ಮೇಲೆ. ಆ ಟೈಮಿಗೆ ಏನಾಗ್ತಾವ, ಅವ್ರ ಮನೆ ಮುಂದೆ ಒಂದು ಗೌರ್ಮೆಂಟ್ ಕಾರ್ ಬರ್ತದೆ, ಮ್ಯಾಲ ಕೆಂಪ್ ಲೈಟ್ ಇರ್ತದೆ. ಕೆಂಪ್ ಲೈಟ್ ಇದ್ದಿ ಕಾರ್ ಮನೆ ಮುಂದೆ ಬಂತು ಅಂದ್ರೆ ಯಾರೋ ದೊಡ್ಡ ಆಫೀಸರ್, IAS ಆಫೀಸರ್ ಹೊಂಟಾನ ಅಂತ ಅಂತಾರೆ. ಅದು ಬಂದು ಈ ಮುಖ್ಯ ಗುರುಗಳ ಮನೆ ಮುಂದೆ ನಿಂತು ಬಿಡ್ತು. ನಿಂತಿರಪ್ಲೆ ಅದರಿಂದ ಒಂದು ದೊಡ್ಡ ಆಫೀಸರ್ ಹಿಡಿದು ಸರ ಮುಖ್ಯ ಗುರುಗಳ ಮನೆಗೆ ಬಂದ್ಬಿಟ್ಟ. ಬಂದು ಇವ್ರು ಖಾಲಿ ನಮಸ್ಕಾರ ಮಾಡಿರ್ತಾನೆ, ಮಾಡಿ ಅಳ್ಳೋದು ಚಲೋ ಮಾಡ್ತಾನೆ. ಅವ್ ಮುಖ್ಯ ಗುರುಗಳು, ಯಾರಪ್ಪ ನೀನು, ನನ್ನ ಖಾಲಿ ಆಗ್ತಿದ್ದಿ, ಯಾಕೆ ಅಳ್ತಾ ಇದ್ದಿ ಅಂದಾಗ ಆ ವಿದ್ಯಾರ್ಥಿ ಏನಂತಾರೆ ಗೊತ್ತೇನ್ರಿ, ಆ ಆಫೀಸರ್ ಏನಂತಾರೆ ಗೊತ್ತೇನ್ರಿ, ಸರ್ ನನಗೆ ಕೊನೆ ಇದ್ದೀರಿ ನೀವು. ಅವಾಗಂತ ಸರ್, ಇಲ್ಲಪ್ಪ ಸಾವಿರಾರು ವಿದ್ಯಾರ್ಥಿಗಳಿಗೆ ಕಲಿಸಿರ್ತೀನಿ, ಮುಖ ಅಷ್ಟು ನೆನಪೋಗಿರ್ತದೆ, ನೀನೇ ಹೇಳು ಯಾರು ಅಂದಾಗ, ಸರ್ ಒಂದ್ಸಲ 10ನೇ ಫೀಸ್ ಕಟ್ಲಿಕ್ಕೆ ನನಗೆ ರೊಕ್ಕ ಇದ್ದಿಲ್ಲ, ಅವಾಗ ನೀವು ಬಂದು ನಾನು ತಿಳಿಸೋರಿ ಫೀಸ್ ಕಟ್ಟಿರಿ ಸರ್. ನೀವು ಬಂದು ಏನಪ್ಪ ಅಂದ್ರೆ ನನಗೆ ಎಕ್ಸಾಮ್ ಬರ್ಲಿಕ್ಕೆ ಅವಕಾಶ ಕೊಟ್ರಿ, ಫೀಸ್ ಕಟ್ಟಿ ನೆನಪದ ಏನ್ರಿ ಸರ್? ಹೂ ಆ ಗಿಡಕ ಹೇಳ್ಕೊತ ಕೂತಿಲ್ಲ. ಹಾ ಸರ್ ಅವನೇನ, ಹೌದಪ್ಪ ಆರಾಮಿದ್ದೇನು, ಆರಾಮಿದ್ದೆ. ಯಾಕಪ್ಪ ಹಿಂಗೆ ಬಂದಿದ್ದಿ? ಏನಿಲ್ಲ ಸರ್, ನೀವು ಒಂದು ಫೀಸ್ ಕಟ್ಟಿರಿ ಸರ್. ಆ ಸಂದರ್ಭದಾಗ ನಾನು 10ನೇ ತರಗತಿ ಫಸ್ಟ್ ಕ್ಲಾಸ್ ಪಾಸ್ ಆಗಿ ಆ ನಂತರ ಜೀವನದಾಗ ಕಷ್ಟಪಟ್ಟು ಓದಿ IAS ಪರೀಕ್ಷೆ ಪಾಸ್ ಆಗಿನಿ ಸರ್. ನನಗೆ DC ಪೋಸ್ಟ್ ಬಂದ್ರು ಸರ್, ಇದೇ ಒಂದು ಜಿಲ್ಲಾಗೆ ಬಂದು ಸರ್. ಈ ಜಿಲ್ಲೆಗೆ ಬಂದು ಜಾಯಿನ್ ಆದ್ರಪ್ಲೆ ನಂಗೆ ನಿಮ್ಮದೇ ನೆನಪ ಸರ್. ಅದಕ್ಕೆ ನೇರವಾಗಿ ಸರ್ ನಿಮ್ಮ ಮನೆಗೆ ಬಂದು ನಿಮ್ಮ ಆಶೀರ್ವಾದ ತೊಗೊಳ್ತೀನಿ ಅಂತೇಳಿ ಆ ಒಂದು ಆಫೀಸರ್ ಯಾರಿಗೆ ಹೇಳ್ತಾರೆ? ಮುಖ್ಯ ಗುರುಗಳು. ಆ ಗುರುಗಳಿಗೆ ಒಂದು ಕ್ಷಣ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ನಾವು ಯಾವುದೋ ಒಂದು ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಒಂದು ಸಣ್ಣ ಸಹಾಯ ಇಷ್ಟು ದೊಡ್ಡ ಮರವಾಗಿ ಬೆಳೀತದೆ ನಿರೀಕ್ಷೆನೂ ಕೂಡ ಮಾಡಿದಿಲ್ಲ ಅಂತ ಶಿಕ್ಷಕರು. ಅವಾಗ ಶಿಕ್ಷಕರು ಆ ವಿದ್ಯಾರ್ಥಿ ಎರಡೂ ಏನಪ್ಪಾ ಅಂತಂದ್ರೆ, ಆ ಒಂದು ಆಫೀಸರ್ ಎರಡೂ ಏನಪ್ಪಾ ಅಂದ್ರೆ ಭುಜವನ್ನು ಹಿಡಿದು, ನಿನ್ನ ಜೀವನದಲ್ಲಿ ಹಿಂಗೆ ಯಶಸ್ವಿ ಹಾಕೋತ ಹೋಗಪ್ಪ, ಇನ್ ಮುಂದೆ ನೀನು ಒಳ್ಳೆ ನೋಡ್ಬೇಡ ಅಂತೇಳಿ ಆಶೀರ್ವಾದ ಕೊಡ್ತಾರೆ. ಹಂಗ ವಿದ್ಯಾರ್ಥಿಗಳೇ, ನಮ್ಮಲ್ಲೂ ಕೂಡ ನಮ್ಮ ಸೈಮನ್ ಸರ್ನು ಅವಾಗ ಮಾಡ್ತಿರ್ತಾರೆ. ನಾ ಯಾವ ಬಗ್ಗೆ ಹೇಳ್ತೀನಿ ಅಂತ ಯಾರು ತಪ್ಪಿಕೋಬೇಡ್ರಿ. ಎಷ್ಟೋ ಹುಡುಗರ್ದು ಅವಾಗ ಫೀಸ್ ಕಟ್ತಿರ್ತಾರ, ಅವ್ರೆಲ್ಲ ಇರ್ತಾರೆ, ಇವರೇ ಫೋನ್ ಹಚ್ಚಿ ಫೀಸ್ ಕಟ್ಟಿನಿ ಎಕ್ಸಾಮ್ ಬಾರೋ ಅಂತ ಅಂತಿರ್ತಾರ. ಅವ್ರು ಆ ಎಕ್ಸಾಮ್ ಬರೋದೂ ಇಲ್ಲ, ಫೀಸ್ ಕಟ್ಟಿ ರೊಕ್ಕನೂ ಕೊಡೋದಿಲ್ಲ. ನಾವೇ ಸರಿಗೆ ಅಂದಿದ್ದೆವು, ಬಿಡಿ ಸರ್ ಹೋಗಿ ಹಂಗೆ ಓದ್ತಿರ್ತಾವ ಅಂತಿರ್ತಾರೆ ಸರ್. ಅಂದ್ರೆ ಅರ್ಥ ನಮ್ಮ ಸರ್ ಬಗ್ಗೆ ಹೇಳ್ತೀನಿ ಅಂತಲ್ಲ, ಅವ್ರು ಒಂದು 2 ಗುಣ ನೋಡಿ ನಾನು ಏನ್ ಹೇಳ್ತಾರ ಅವರು ಅಂದ್ರೆ, ಸರ್ ಅವ್ರು ಫೀಸ್ ಲಾಸ್ಟ್ ಡೇಟ್ ಅದ ರೀ, ನಮ್ಮನ್ನು ಕಟ್ಬಿಡಮಿ, ಆಮೇಲೆ ಬಂದು ಮಾತು ಮಾಡ್ತಿರ್ತಾವ, ಹೋದ್ರೆ ಒಲೆಕ್ಕ ಬಿಟ್ಟಿರೋಲ್ಲ. ಅರ್ಥ ಏನಿರ್ತದೆ ಗೊತ್ತೇನ್ರಿ, ಭವಿಷ್ಯ ಹಾಳು ಮಾಡಬಾರ್ದು, ಈ ಪರೀಕ್ಷೆ ಡೇಟ ಮತ್ತೆ ಸಿಗಲ್ಲ ಅಂತ ತಿಳ್ಕೊಂಡು ಕಟ್ತಿರ್ತಾರೆ. ಕೆಲವ್ರು ಏನ್ ಮಾಡ್ತಿರ್ತಾರೆ ಗೊತ್ತೇನು, ಮಿಸ್ಯೂಸ್ ಸರ್ಗಳು ತಾನೇ ಕಟ್ಕೋತಾರೆ ಬಿಡು, ಹಿಂಗಾಗ್ಬಿಟ್ಟು.
ಹಾಗಾಗಿ ವಿದ್ಯಾರ್ಥಿಗಳೇ, ನಾವೆಲ್ಲಾ ಶಿಕ್ಷಕರು ನಿಮ್ಮ ಒಳಿತಿಗಾಗಿ ಬಯಸ್ತಿರ್ತೇವೆ. ನಾವು ದೇವ್ರನ್ನ ಸಾಕಷ್ಟು ಎಲ್ಲರಿಗೆ ಅನುಕೂಲ ಕೊಟ್ಟಾನ, ನಮ್ಮ ಕರ್ತವ್ಯ ತಕ್ಕಂಗೆ ನಾವು ವೇತನ ಕೊಡ್ತಿರ್ತಾನ. ನಾವು ನಿಮ್ ಹಿಂದೆ ಬಿದ್ದಿರ್ತೇವೆ, ನೀವು ಮತ್ತು ನಿಮ್ಮ ತಂದೆ ತಾಯಿಗಳು ಕೂಡ ನಮಗೆ ಸಪೋರ್ಟ್ ಮಾಡಿದ್ರೆ ನಿಮ್ಮ ರಿಸಲ್ಟ್ ಬಹಳ ಚಲೋ ಬರ್ತದೆ. ಅದು ನೀವೆಲ್ಲರೂ ಮಾಡಬೇಕು. ಹಾಗಾಗಿ ವಿದ್ಯಾರ್ಥಿಗಳೇ, ಸಮಯದ ಅಭಾವ ಇರುವುದರಿಂದ ಇನ್ನೂ ಕೂಡ ಕೆಲವೊಂದು ಘಟನೆಗಳು ಹೇಳಬೇಕಾಗಿತ್ತು, ಅದರ ಸಮಯದ ಅಭಾವ. ಹಾಗಾಗಿ ಈ ಒಂದು ಶಿಕ್ಷಕರ ದಿನಾಚರಣೆ ನಿಮಿತ್ತವಾಗಿ ನಮಗೆ ಮಾತಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ಈ ವೇದಿಕೆಗೂ ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರಿಗೂ ನಾಗರಾಜ್ ಸರ್ ಅವರಿಂದ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು.